So conjunction is a part of speech or a word that joins words, phrases, clauses, or sentences. Just a word or a part of speech. The role of this part of speech in a sentence or in a speech is just to join two words, two phrases, two clauses, or two sentences. So it joins two words or it joins two phrases or clauses or sentences. ಸೊ ಈ ಕಂಜಂಕ್ಷನ್ ಏನು, ಅದಕ್ಕೆ ಕಾರ್ಯ ಅಥವಾ ಅದರ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಸೆಂಟೆನ್ಸ್ ಅಲ್ಲಿ ಅದು ಎರಡು ವರ್ಡ್ಗಳನ್ನ ಅಥವಾ ಎರಡು ಫ್ರೇಸಸ್ ಅನ್ನ, ಎರಡು ಕ್ಲಾಸಸ್ ಅನ್ನ ಅಥವಾ ಎರಡು ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಹಿಯರ್ ರಾಮ್ ಅಂಡ್ ಪ್ರಿಯಾ ಆರ್ two words, so it is being joined by the conjunction and. So Ram and Priya are friends. Another example, he is poor but he is happy, or he is poor yet he is happy. So ಅವನು ತುಂಬಾ ಬಡವನಿದ್ದಾನೆ ಆದರೂ ಕೂಡ ಅವನು ತುಂಬಾ ಸಂತೋಷವಾಗಿದ್ದಾನೆ. So here and, but and yet, they are the conjunctions. So let us continue with connectors or linkers. Linkers are also called as connectors, linking words, linkers, and they are called linkers because they act as a bridge between two sentences. These linkers, they act as a bridge between two sentences. So ಎರಡು ಸೆಂಟೆನ್ಸ್ಗಳ ಮಧ್ಯೆ ಬ್ರಿಡ್ಜ್ ಆಗಿ, ಒಂದು ಸೇತುವೆ ತರನಾಗಿ ಅವು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಅವುಗಳಿಗೆ ಲಿಂಕರ್ಸ್, ಕನೆಕ್ಟರ್ಸ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಸೊ ವಾಟ್ ಆರ್ ದ ಕನೆಕ್ಟರ್ಸ್ ದೆನ್? ಹಾಗಾದ್ರೆ ಕನೆಕ್ಟರ್ಸ್ ಅಥವಾ ಲಿಂಕರ್ಸ್ ಅಂದ್ರೆ ಏನು? ದೀಸ್ ಆರ್ ಆಲ್ ಸಿಮಿಲರ್ ವರ್ಡ್ಸ್. ಕನೆಕ್ಟರ್ಸ್ ಅಂದ್ರೂ ಒಂದೇ, ಲಿಂಕರ್ಸ್ ಅಂದ್ರೂ ಒಂದೇ. ಸೊ ಕನೆಕ್ಟರ್ಸ್, ಇಫ್ ಯು ನೋ ದಿ ಮೀನಿಂಗ್ ಆಫ್ ಕನೆಕ್ಟರ್ಸ್, ದೇ ಆರ್ ಯೂಸ್ಡ್ ಟು ರಿಲೇಟ್ ದ ಮೀನಿಂಗ್ಸ್ ಆರ್ ಐಡಿಯಾಸ್ ಆಫ್ ದ ಸೆಂಟೆನ್ಸಸ್ ದೇ ಕನೆಕ್ಟ್. So that is why they called connectors. So they are going to relate the meanings, or they are going to relate the ideas of the sentences they are going to connect. So ಯಾವ ಸೆಂಟೆನ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದವು, ಸೊ ಆ ಸೆಂಟೆನ್ಸ್ ನಲ್ಲಿ ಇರುವಂತ ಅರ್ಥ ಮತ್ತೆ ಆ ಸೆಂಟೆನ್ಸ್ ನಲ್ಲಿ ಇರುವಂತ ವಿಚಾರಗಳನ್ನ, ಐಡಿಯಾಸ್ ಗಳನ್ನ ನಾವು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಕನೆಕ್ಟ್ ಮಾಡ್ತಾವ. ಜಸ್ಟ್ ದೇ ಆರ್ ನಾಟ್ ಜಸ್ಟ್ ಗೋಯಿಂಗ್ ಟು ಕನೆಕ್ಟ್ ದ ಸೆಂಟೆನ್ಸಸ್. ಇಲ್ಲಿ ಅವು ಕೇವಲ ಎರಡು ಸೆಂಟೆನ್ಸ್ ಗಳನ್ನ ಮಾತ್ರ ಜಾಯಿನ್ ಮಾಡುವುದೇ, ಅದರಲ್ಲಿ ಇರುವಂತ ಮೀನಿಂಗ್ ಗಳನ್ನ, ಅದರಲ್ಲಿ ಬರುವಂತ ಅರ್ಥವನ್ನ, ಅದರಲ್ಲಿ ಬರುವಂತ ವಿಚಾರಗಳನ್ನ ನಾವು ಕನೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಕನೆಕ್ಟರ್ಸ್ ಅಂತೇಳಿ ಕರೀತಾರೆ. ಸೊ ದೇ ಆರ್ ಯೂಸ್ ಟು, ದೀಸ್ ಕನೆಕ್ಟರ್ಸ್ ಆರ್ ಲಿಂಕರ್ಸ್ ಆರ್ ಯೂಸ್ ಟು ರಿಲೇಟ್ ದ ಮೀನಿಂಗ್ಸ್ ಆರ್ ಐಡಿಯಾಸ್. ಸೊ ಎರಡರ ಮಧ್ಯೆ ಸಂಬಂಧಗಳನ್ನು ಬೆಸೆತವು. ಸೊ ಮೀನಿಂಗ್ ಅಥವಾ ಎರಡು ಐಡಿಯಾಗಳ ಮಧ್ಯೆ ಸಂಬಂಧವನ್ನ ಬೆಸಿಲಿಕ್ಕೆ ಈ ಕನೆಕ್ಟರ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಅಲ್ಲಿ. ಸೊ ದೇ ಹೆಲ್ಪ್ ಅಸ್ ಟು ಎಸ್ಟಾಬ್ಲಿಷ್ ಅವರ್ ಐಡಿಯಾಸ್ ಕ್ಲಿಯರ್ಲಿ. ಸೊ ವಿತೌಟ್ ಅ ಡೌಟ್, ಸೊ ದೇ ಹೆಲ್ಪ್ ಅಸ್ ಟು ಎಸ್ಟಾಬ್ಲಿಷ್ ಅವರ್ ಐಡಿಯಾಸ್ ಎಕ್ಸ್ಪ್ಲಿಸಿಟ್ಲಿ ಆರ್ ಕ್ಲಿಯರ್ಲಿ, ವಿತೌಟ್ ಎನಿ ಡೌಟ್ ಆರ್ ವಿತೌಟ್ ಎನಿ ಕ್ಲಮ್ಸಿನೆಸ್. ಸೊ ಅಲ್ಲಿ ಯಾವುದೇ ತರನಾದಂತ ಡೌಟ್ ಇಲ್ಲದ ಹಾಗೆ, ಸೊ ಕ್ಲಿಯರ್ ಆಗಿ ನಾವು ಯಾವ ಸೆಂಟೆನ್ಸ್ ಗಳ ಬಗ್ಗೆ ಮಾತನಾಡ್ತಾ ಇದೀವಿ ಆ ಸೆಂಟೆನ್ಸ್ಗಳ ಮೂಲಕ ನಮ್ಮ ವಿಚಾರಗಳನ್ನ ತುಂಬಾ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥಪೂರ್ಣವಾಗಿ ತಿಳಿಯುವ ಹಾಗೆ ಸೊ ಅವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎರಡು ಸೆಂಟೆನ್ಸ್ ಅನ್ನ ರಿಲೇಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಟೇಕ್ ಅಂಬ್ರೆಲ್ಲಾ ಅದರ್ವೈಸ್ ಯು ವಿಲ್ ಗೆಟ್ ವೆಟ್. ಸೊ ಹಿಯರ್ ಅದರ್ವೈಸ್ is used as a connector between two ideas. The two ideas here are, first one is to take umbrella, another one is he will get wet or he will get wet. So if he does not take umbrella, he is going to get wet. So ಕೊಡೆಯನ್ನು ತೆಗೆದುಕೊಂಡು ಹೋಗು, ಇಲ್ಲದೆ ಹೋದ್ರೆ ನೀನು ಮಳೆಯಲ್ಲಿ ತೊಯ್ಸ್ಕೊಳ್ತೀಯಾ, ಒದ್ದೆ ಆಗ್ತೀಯಾ ಅಂತ ಹೇಳುತ್ತೆ. ಸೊ ಒಂದ್ ಸೆಂಟೆನ್ಸ್ ಕೊಡೆಯನ್ನ ತೆಗೆದುಕೊಂಡು ಹೋಗು ಅಂತ ಹೇಳೋದು, ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನೀನು ಮಳೆಯಲ್ಲಿ ತೊಯ್ಸ್ಕೊಳ್ತೀಯಾ ಅಂತ ಹೇಳೋದು. ಸೊ ಹಿಯರ್ ವಿ ಆರ್ ಯೂಸಿಂಗ್ ದ ಲಿಂಕಿಂಗ್ ವರ್ಡ್ ಅದರ್ವೈಸ್. ಸೊ ಟೇಕ್ ಅಂಬ್ರೆಲ್ಲಾ ಅದರ್ವೈಸ್ ಯು ವಿಲ್ ಗೆಟ್ ವೆಟ್. The next sentence, he is rich yet he is unhappy. So it is contrasting linker here. So that ಅನ್ನೋದು ಒಂದು ಎರಡು ಅಪೋಸಿಟ್ ಮೀನಿಂಗ್ ಗಳನ್ನ ಜಾಯಿನ್ ಮಾಡ್ಲಿಕ್ಕೆ ಬಳಸಿರುವಂತದ್ದು. ದಟ್ ಈಸ್ ಎಟ್. he is rich yet he is unhappy. ಸೊ ಅವ್ನು ರಿಚ್ ಆಗಿದ್ದಾನೆ, ಅವ್ನು ಶ್ರೀಮಂತ ಆಗಿದ್ದಾನೆ, ಆದ್ರೂ ಕೂಡ ಅವ್ನು ಹ್ಯಾಪಿ ಆಗಿಲ್ಲ, ಅವ್ನು ಖುಷಿ ಆಗಿಲ್ಲ. ಸೊ ದಟ್ ಈಸ್ ಕಾಂಟ್ರಾಸ್ಟಿಂಗ್.
ಸೊ ಅವ್ನು ರಿಚ್ ಆಗಿದ್ದು ಹ್ಯಾಪಿ ಆಗಿರ್ಬೇಕಾಗಿತ್ತು, ಖುಷಿಯಾಗಿರ್ಬೇಕಾಗಿತ್ತು. ಬಟ್ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಅವನು ಅನ್ಹ್ಯಾಪಿ ಆಗಿದ್ದಾನೆ. ಸೊ ದಟ್ ಈಸ್ ಕಾಂಟ್ರಾಸ್ಟಿಂಗ್ ಲಿಂಕರ್ ಎಟ್ ಈಸ್ ಯೂಸ್ಡ್ ಹಿಯರ್ ಟು ಜಾಯಿನ್ ದೀಸ್ ಟು sentences. The offer was good, still he refused. So offer was good, still that person refused that offer. So ಅವನ ಆಫರು ತುಂಬ ಚೆನ್ನಾಗಿತ್ತು, ಆದರೂ ಕೂಡ ಅವನು ಅದನ್ನು ರೆಫ್ಯೂಸ್ ಮಾಡಿದ. ಸೊ ದೀಸ್ ಆರ್ ದಿ ಲಿಂಕಿಂಗ್ ವರ್ಡ್ಸ್ ಯೂಸ್ಡ್ ಇನ್ ದೀಸ್ ಸೆಂಟೆನ್ಸಸ್. ಸೊ ಅದನ್ನು ಮುಂದುವರೆದ್ಬಿಟ್ಟು ಇನ್ನೂ ಸ್ವಲ್ಪ ಲಿಂಕರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಸೊ ಲಿಂಕರ್ಸ್ ಆರ್ ದ ವರ್ಡ್ಸ್ ಆರ್ phrases used to introduce an idea that is related to what has been already said in the preceding sentence are called sentence connectors or linkers. So these sentence connectors or linkers are nothing but they are words, or sometimes they would be phrases. So they are words or phrases that are used to introduce an idea. So ಈ ವರ್ಡ್ಸ್ ಮತ್ತು phrases ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ವಿಚಾರವನ್ನ ಪರಿಚಯ ಮಾಡಲಿಕ್ಕೆ, ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, that is related to what has been already said. ಸೊ ಇವಾಗ ಆಗ್ಲೇ ಹೇಳಿರುವಂತ ಇನ್ನೊಂದು ವಿಚಾರಕ್ಕೆ ಸಂಬಂಧಿಸಿದಂತ ಒಂದು ವಿಚಾರವನ್ನ ಪರಿಚಯ ಮಾಡಲಿಕ್ಕೆ, ಇನ್ನೊಂದು ಹೊಸ ವಿಚಾರವನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಬಳಸುವಂತ ಈ ವರ್ಡ್ಗಳಿಗೆ ಅಥವಾ ಫ್ರೇಸಸ್ಗಳಿಗೆ ಸೆಂಟೆನ್ಸ್ ಕನೆಕ್ಟರ್ಸ್ ಅಂತ ಹೇಳಿ ಕರಿತೇವೆ. ಸೊ ದ ವರ್ಡ್ಸ್ ಆರ್ ಫ್ರೇಸಸ್ ಯೂಸ್ಡ್ ಟು ಇಂಟ್ರೊಡ್ಯೂಸ್ an idea that is related to what has been already said in the preceding sentence. ಸೊ ಈ ಹಿಂದಿನ ಸೆಂಟೆನ್ಸ್ ಅಲ್ಲಿ ಇವಾಗಲೇ ಹೇಳ್ಬಿಟ್ಟಿರ್ತೀವಿ, ಒಂದು ಸೆಂಟೆನ್ಸ್ ಅಲ್ಲಿ ಒಂದು ವಿಚಾರವನ್ನು ಹೇಳಿರ್ತೀವಿ. ಸೊ ಆ ಸೆಂಟೆನ್ಸ್ಗೆ ಸಂಬಂಧಪಟ್ಟದ್ದು ಇನ್ನೊಂದು ವಿಚಾರ ಇರುತ್ತೆ. ಈ ಹಿಂದಿನ ಸೆಂಟೆನ್ಸ್ ನಲ್ಲಿ ಹೇಳಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಿಚಾರವನ್ನ, ಇನ್ನೊಂದು ಐಡಿಯಾವನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬಳಸುವಂತ ವರ್ಡ್ಗಳಿಗೆ ಅಥವಾ ಬಳಸುವಂತ ಫ್ರೇಸಸ್ಗಳಿಗೆ ನಾವು ಸೆಂಟೆನ್ಸ್ ಕನೆಕ್ಟರ್ಸ್, ಲಿಂಕರ್ಸ್ ಅಥವಾ ಕನೆಕ್ಟರ್ಸ್ ಅಂತೇಳಿ ಕರೀತೇವೆ. ಸೊ ದೇ ಆಲ್ವೇಸ್ ರೆಫರ್ ಬ್ಯಾಕ್ ಟು ಎನ್ ಐಡಿಯಾ ಎಕ್ಸ್ಪ್ರೆಸ್ಡ್ ಆಲ್ರೆಡಿ. ಸೊ ಅವು ಯಾವಾಗ್ಲೂ ನಾವು ಇವಾಗಲೇ ಎಕ್ಸ್ಪ್ರೆಸ್ ಮಾಡಿರುವಂತ ಹಿಂದಿನ ಸೆಂಟೆನ್ಸ್ ಅಲ್ಲಿ ಏನು ಒಂದು ವಿಷಯವನ್ನ ಮಂಡನೆ ಮಾಡಿರ್ತೀವಿ, ಏನು ಒಂದು ವಿಷಯದ ಬಗ್ಗೆ ಹೇಳಿರ್ತೀವಿ, ಅದೇ ವಿಷಯಕ್ಕೆ ಸಂಬಂಧಿಸಿದಂತನ ಅವು ಮತ್ತೆ ರೆಫರ್ ಬ್ಯಾಕ್ ಮಾಡುತ್ತೆ. ಸೊ ಹೇಳಿದಂತ ವಿಷಯದ ಬಗ್ಗೆನೆ ಇನ್ನು ಹೆಚ್ಚು ಮುಂದೆ ಹೇಳ್ತಾ ಹೋಗುತ್ತೆ. ಅದಕ್ಕೆ ರಿಲೇಟ್ ಆಗಿರುವಂತ ವಿಚಾರವನ್ನೇ ಅವು ಮುಂದಿನ ಸೆಂಟೆನ್ಸ್ ಅಲ್ಲಿ ನೆಕ್ಸ್ಟ್ ಕನೆಕ್ಟ್ ಮಾಡುವಂತ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಹೋಗ್ತವೆ. ಸೊ thus they establish a logic connection between one idea and the next one so as to avoid incoherence or isolation. So their function is to establish a logic connection between these two ideas. ಸೊ ಅಲ್ಲಿ ಬರುವಂತ ಎರಡು ಐಡಿಯಾಸ್ ಏನ್ ಬರ್ತವೋ, ಎರಡು ಸೆಂಟೆನ್ಸ್ ಏನ್ ಬರ್ತವೋ, ಆ ಎರಡು ಸೆಂಟೆನ್ಸ್ ಗಳ ಮಧ್ಯೆ ಒಂದು ಲಾಜಿಕ್ ಆಗಿರುವಂತ ಕನೆಕ್ಷನ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಅದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಇನ್ಕೋಯರೆನ್ಸ್ ಅನ್ನ, ಐಸೋಲೇಷನ್ ಅನ್ನ, ಆ ಸೆಂಟೆನ್ಸ್ ಗಳು ಸೆಪರೇಟ್ ಆಗೋದನ್ನ ತಪ್ಪಿಸ್ತಾವು. ಸೊ ಆ ಸೆಂಟೆನ್ಸ್ ಗಳು ಹಾಗೆ ಅಲ್ಲಿ ಎಕ್ಸ್ಪ್ರೆಸ್ ಆಗಿರುವಂತ ವಿಚಾರಧಾರೆಗಳು ಅಥವಾ ವಿಷಯಗಳು ಕೂಡ ಸೆಪರೇಟ್ ಆಗೋದಿಲ್ಲವು. ಸೊ ಎರಡು ಒಂದಕ್ಕೊಂದು ರಿಲೇಟ್ ಆಗಿರ್ಬೇಕು, ಒಂದಕ್ಕೊಂದು ಕೋಯರೆಂಟ್ ಆಗಿರ್ಬೇಕು. ಸೊ ಹಾಗಾಗಿ ಅವುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇನ್ಕೋಯರೆನ್ಸ್ ಅನ್ನ ಅಥವಾ ಐಸೋಲೇಷನ್, ಅವು ಪ್ರತ್ಯೇಕವಾಗುವುದನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಪ್ರತ್ಯೇಕವಾಗುವುದನ್ನ ತಡೆಗಟ್ಲಿಕ್ಕೆ ಅಂತೇಳಿನೇ ಈ ಎರಡು ಸೆಂಟೆನ್ಸ್ ಗಳ ಮಧ್ಯೆ ಒಂದು ತರ್ಕಬದ್ಧವಾದಂತ ಕನೆಕ್ಷನ್ ಅನ್ನ ಇವು ಮಾಡ್ತವು. ತರ್ಕಬದ್ಧವಾಗಿ ಆ ಎರಡು ಸೆಂಟೆನ್ಸ್ ಗಳ ಜೊತೆಗೆ ಅಲ್ಲಿ ಮಂಡನೆ ಆಗಿರುವಂತ ಎರಡು ವಿಚಾರಗಳನ್ನು ಕೂಡ ಅವು ಜಾಯಿನ್ ಮಾಡುತ್ತೆ. ಸೊ a sentence connector not linked with the preceding sentence becomes meaningless. If a sentence connector that is not linked with the preceding sentence, if there is a sentence connector that does not link with the preceding sentence, so ಇವಾಗಲೇ ಹೇಳಿರುವಂತ ಹಿಂದಿನ ಸೆಂಟೆನ್ಸ್ ಜೊತೆಗೆ ಆ ಸೆಂಟೆನ್ಸ್ ಕನೆಕ್ಟರು, ಅಲ್ಲಿ ಬಳಸಿರುವಂತ ಲಿಂಕರು ಕನೆಕ್ಟ್ ಆಗದೆ ಹೋದ್ರೆ ಅಥವಾ ಲಿಂಕ್ ಆಗದೆ ಹೋದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅರ್ಥರಹಿತವಾಗುತ್ತೆ, ಅದು ಮೀನಿಂಗ್ಲೆಸ್ ಆಗಿಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಮೀನಿಂಗ್ಲೆಸ್ ಆಗುತ್ತೆ ಅಂತ ಹೇಳಿದ್ರೆ, ಆನ್ ಕಾಂಟ್ರರಿ ಹಿ ಅಪೋಸ್ಡ್ ಮೀ. ಸೊ ಆನ್ ಕಾಂಟ್ರರಿ ಹಿ ಅಪೋಸ್ಡ್ ಮೀ ಅಂತ ಹೇಳ್ತಾರೆ. ಸೊ ಆನ್ ಕಾಂಟ್ರರಿ ಹಿ ಅಪೋಸ್ಡ್ ಮೀ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಹಿಂದೆ ಯಾವುದೇ ಸೆಂಟೆನ್ಸ್ ಇಲ್ಲ. ಸೊ ಓನ್ಲಿ ಒನ್ ಸೆಂಟೆನ್ಸ್ ಇಸ್ ದಟ್ ಹಿ ಅಪೋಸ್ಡ್ ಮೀ. ಸೊ ಅದಕ್ಕೆ ತದ್ವಿರುದ್ಧವಾಗಿ ಅವನು ನನಗೆ ಅಪೋಸ್ ಮಾಡಿದ ಅಂತೇಳಿ ಹೇಳುವಾಗ, ಸೊ ದೇರ್ ಶುಡ್ ಬಿ ಅನದರ್ ಸೆಂಟೆನ್ಸ್. ಸೊ ಅದಕ್ಕೆ ಹಿಂದೆ ಇನ್ನೊಂದು ಸೆಂಟೆನ್ಸ್ ಯಾವ್ದಾದ್ರು ಇರ್ಬೇಕಿತ್ತು. ಯಾವ್ದಾದ್ರು ಸೆಂಟೆನ್ಸ್ ಇದ್ದಿದ್ರೆ ಅಥವಾ ಇನ್ನೊಂದು ಯಾವ್ದಾದ್ರು ವಿಚಾರ ಇದ್ದಿತ್ತು ಅಂತ ಹೇಳಿದ್ರೆ ಎರಡರ ಮಧ್ಯೆ ಕೊಯರೆನ್ಸ್ ಆಗ್ತಾ ಇತ್ತು, ಎರಡಕ್ಕೂ ಸೇರಿ ಒಂದು ಮೀನಿಂಗ್ ಬರ್ತಾ ಇತ್ತು. ಬಟ್ ಇಟ್ ಬಿಕಮ್ಸ್ ಮೀನಿಂಗ್ಲೆಸ್ ಆಸ್ ದೇರ್ ಇಸ್ ನೋ
another sentence. So instead of saying on contrary he opposed me, we can say he didn't support me, on contrary he opposed me. ಸೊ ಅದ್ರ ಬದಲಾಗಿ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, he didn't support me, on contrary to supporting me he opposed me. ಸೊ ಅವನು ನನಗೆ ಸಪೋರ್ಟ್ ಮಾಡಲಿಲ್ಲ, ಅದ್ರ ಬದಲಾಗಿ ಅದಕ್ಕೆ ವಿರುದ್ಧವಾಗಿ, ನನಗೆ ಸಪೋರ್ಟ್ ಮಾಡುವುದಕ್ಕೆ ವಿರುದ್ಧವಾಗಿ ಅವನು ನನಗೆ ಅಪೋಸ್ ಮಾಡಿದ, ಅವನು ನನಗೆ ವಿರೋಧ ಮಾಡಿದ ಅಂತ ಹೇಳ್ತೀವಿ. ಸೊ ಅವಾಗ ಆನ್ ಕಾಂಟ್ರರಿ ಅನ್ನೋದು ಅಲ್ಲಿ ಕಾಂಟ್ರಾಸ್ಟಿಂಗ್ ಲಿಂಕರ್ ಆಗಿ ಕಾಂಟ್ರಾಸ್ಟಿಂಗ್ ಫಂಕ್ಷನ್ ಅನ್ನ ಇಲ್ಲಿ ಪ್ಲೇ ಮಾಡುತ್ತೆ. ಸೊ ಕಾಂಟ್ರಾಸ್ಟಿಂಗ್ ಫಂಕ್ಷನ್ ಅನ್ನ ಅಥವಾ ಕಾಂಟ್ರಾಸ್ಟಿಂಗ್ ಲಿಂಕರ್ ಆಗಿ ತನ್ನ ಕೆಲಸವನ್ನ ಮಾಡಿತ್ತು. ಸೊ ಹಿ ಡಿಂಟ್ ಸಪೋರ್ಟ್ ಮೀ, ಅವ್ನು ನನಗೆ ಸಪೋರ್ಟ್ ಮಾಡಲಿಲ್ಲ, ಸಹಾಯ ಮಾಡಲಿಲ್ಲ, ಅದಕ್ಕೆ ವಿರುದ್ಧವಾಗಿ, ನನಗೆ ಸಪೋರ್ಟ್ ಮಾಡುವುದರ ವಿರುದ್ಧವಾಗಿ ಅವನು ಏನ್ ಮಾಡಿದ, ನನಗೆ ಅಪೋಸ್ ಮಾಡಿದ ಅಂತ ಹೇಳಿದಾಗ ಸೊ ಇಟ್ ವುಡ್ ಬಿಕಮ್ ಮೀನಿಂಗ್ಫುಲ್. ಸೊ ಅದಕ್ಕೆ ಅರ್ಥಪೂರ್ಣವಾಗಿ, ಅದಕ್ಕೆ ಪೂರ್ಣವಾದಂತ ಅರ್ಥ ಬರುತ್ತೆ. ಸೊ ಅದರ ಬದಲಾಗಿ ಆನ್ ಕಾಂಟ್ರರಿ ಈ ಸಪೋಸ್ಡ್ ಮೀ, ಈ ಅಪೋಸ್ಡ್ ಮೀ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ meaningless. So let us go further. So these sentence connectors are not a separate class of words. So if you go through these sentence connectors in detail, they are not a separate class of words, or they are not a separate class of part of speech as we study conjunction. Conjunction ಹೇಗೆ separate class of word ಇರುತ್ತೆ, ಹಾಗೆ ಇವು separate class of words ಅಲ್ಲ. ಸೊ ಅದಕ್ಕೆ ತಂದೆ ಆದಂತ ಸೆಪರೇಟ್ ಆಗಿರುವಂತ ಒಂದು ಕ್ಲಾಸ್ ಇಲ್ಲ, ಬದಲಾಗಿ ದೇ ಆರ್ ಮಿಕ್ಸ್ಡ್ ಲಾಗ್ಸ್. ದೇ ಆರ್ ಮಿಕ್ಸ್ಡ್ ಲಾಗ್ ಬಿಕಾಸ್ ದೇ ಕನ್ಸಿಸ್ಟ್ ಆಫ್ 3 ಕ್ಲಾಸಸ್ ಆಫ್ ವರ್ಡ್ಸ್. ಸೊ ಅವು ಅನೇಕ ವರ್ಡ್ಗಳನ್ನ, ಬೇರೆ ಬೇರೆ ತರನಾದಂತ ವರ್ಡ್ಗಳನ್ನ ಒಳಗೊಂಡಿರುವಂತ ವರ್ಡ್ಸ್ಗಳು ಇವಾಗಿವೆ. ಫಾರ್ ಎಕ್ಸಾಂಪಲ್, ದೇ ಇನ್ಕ್ಲೂಡ್ ಅಡ್ವರ್ಬ್ಸ್, ಪ್ರಿಪೋಸಿಷನ್ಸ್ ಅಂಡ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸೊ ಇವು ಕೇವಲ ಕನೆಕ್ಟರ್ಸ್ ಆಗಿರುತ್ತೆ. ಈ ಕನೆಕ್ಟರ್ಸ್ ಅಲ್ಲಿ ಏನೇನು ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ, ಕೆಲವು ಸರ್ತಿ ಅಡ್ವರ್ಬ್ಸ್ ಬರುತ್ತೆ, ಕೆಲವು ಸರ್ತಿ ಪ್ರಿಪೋಸಿಷನ್ಸ್ ಬರುತ್ತೆ, ಕೆಲವು ಸರ್ತಿ ಪ್ರಿಪೋಸಿಷನಲ್ ಫ್ರೇಸಸ್ ಬರುತ್ತೆ, ಇನ್ ಕೆಲವು ಸರ್ತಿ ಕಂಜಂಕ್ಷನ್ ಮತ್ತು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಕೂಡ ಬರುತ್ತೆ. ಈ ಮೂರುಗಳನ್ನು ಒಳಗೊಂಡಂತದ್ದೇ ಲಿಂಕರ್ ಅಥವಾ ಸೆಂಟೆನ್ಸ್ ಕನೆಕ್ಟರ್ ಆಗಿ ಫಂಕ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವು ಬೇರೆ ಬೇರೆ 3 ತರನಾದಂತ ಶಬ್ದಗಳನ್ನ, ಈ 3 ತರನಾದಂತ ವರ್ಡ್ಗಳನ್ನು ಹೇಗೆ ಒಳಗೊಂಡಿದೆ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ ನೋಡೋದಾದ್ರೆ, ಮೊದಲನೇದು ಫಾರ್ ಎಕ್ಸಾಂಪಲ್, ಹಿ ಈಸ್ ಟಾಲ್ ಅಂಡ್ ಹ್ಯಾಂಡ್ಸಮ್, ಆಲ್ಸೋ ಹಿ ಈಸ್ ವೆರಿ ರಿಚ್. ಸೊ ಹಿ ಈಸ್ ಟಾಲ್ ಅಂಡ್ ಹ್ಯಾಂಡ್ಸಮ್, ಆಲ್ಸೋ ಹಿ ಈಸ್ ವೆರಿ ರಿಚ್. ಸೊ ಹಿಯರ್ ಆಲ್ಸೋ ಈಸ್ ಫಂಕ್ಷನಿಂಗ್ ಆಸ್ ಅ ಲಿಂಕರ್. ಸೊ ಆಲ್ಸೋ ಇಲ್ಲಿ ಒಂದು ಲಿಂಕರ್ ಆಗಿ ನಾವು ಅದನ್ನು ಬಳಸಿದೀವಿ ಈ 2 ಸೆಂಟೆನ್ಸ್ ಅಲ್ಲಿ. ಮೊದಲನೇ ಸೆಂಟೆನ್ಸು ಹಿ ಈಸ್ ಟಾಲ್ ಅಂಡ್ ಹ್ಯಾಂಡ್ಸಮ್, ಎರಡನೇ ಸೆಂಟೆನ್ಸು ಹಿ ಈಸ್ ರಿಚ್. ಸೊ ಈ 2 ಸೆಂಟೆನ್ಸ್ ಅನ್ನ ಬೆಸಿಲಿಕ್ಕೆ, 2 ಸೆಂಟೆನ್ಸ್ ಅನ್ನ ಜೋಡಣೆ ಮಾಡ್ಲಿಕ್ಕೆ ಆಲ್ಸೋ ಅನ್ನ ನಾವು ಲಿಂಕರ್ ಆಗಿ ಅಥವಾ ಕನೆಕ್ಟರ್ ಆಗಿ ಬಳಸಿದ್ವಿ. ಬಟ್ ಹಿಯರ್ ಆಲ್ಸೋ ಈಸ್ ಅನ್ ಅಡ್ವರ್ಬ್. ಸೊ ಆಲ್ಸೋ ಅನ್ನೋದು ಇಲ್ಲಿ ಅಡ್ವರ್ಬ್ ಆದ್ರೂ ಕೂಡ ಇಲ್ಲಿ ಅದು ಸೆಂಟೆನ್ಸ್ ಕನೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದೆ, ತನ್ನ ಕೆಲಸವನ್ನ ಮಾಡ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ, ವಿ ಹ್ಯಾವ್ ಟು ಮೀಟ್ ಹಿಮ್ ಬಿಫೋರ್ ಹಿ ಲೀವ್ಸ್. ವಿ ಹ್ಯಾವ್ ಟು ಮೀಟ್ ಹಿಮ್ ಬಿಫೋರ್ ಹಿ ಲೀವ್ಸ್. So again there are 2 sentences. First one is we have to meet him. First one is we have to meet him, another one is he leaves. So ಅವನು ಹೋಗೋದಕ್ಕಿಂತ ಮೊದಲಿಗೆ ನಾವು ಏನ್ ಮಾಡ್ಬೇಕು, ಅವ್ನು ಭೇಟಿ ಆಗ್ಬೇಕು ಅನ್ನೋದು. ಸೊ ಹಿಯರ್ ಬಿಫೋರ್ is acting as preposition. ಸೊ ಬಿಫೋರ್ ಅನ್ನೋದು ಇಲ್ಲಿ ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ ಆದ್ರೂ ಕೂಡ ಅದು ಲಿಂಕರ್ ಆಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ, ಐ ಡಿಡ್ ನಾಟ್ ನೀಡ್ ಅ ಲಕ್ಸುರಿ ಕಾರ್. ಐ ಡಿಂಟ್ ನೀಡ್ ಅ ಲಕ್ಸುರಿ ಕಾರ್, besides it is too expensive for me. So here, besides, I didn't need a luxury car, besides it is too expensive for me. So here besides is adverb as well as preposition. Besides ಅನ್ನು 2 ವರ್ಡ್ ಆಗಿ ನಾವು ಬಳಸಬಹುದು. ಅದು adverb ಆಗಿನೂ ತನ್ನ ಕೆಲಸ ಮಾಡುತ್ತೆ, ರೋಲ್ ಅನ್ನು ಪ್ಲೇ ಮಾಡುತ್ತೆ, ಹಾಗೆ preposition ಆಗಿ ಕೂಡ ನಾವು ಅದನ್ನು ಬಳಸ್ತೀವಿ. So I didn't need a luxury car, besides it is too expensive. ಅದು ತುಂಬಾ ದುಬಾರಿ ಆಗಿರುವ ಕಾರಣದಿಂದಾಗಿ ಸೊ ನನಗೆ ಲಕ್ಸುರಿ ಕಾರು ಬೇಡವಾಗಿತ್ತು ಅಂತ ಹೇಳೋ ವಿಚಾರ ಇದು. ಸೊ ಇದರಲ್ಲಿ ಬಿಸೈಡ್ಸ್ 2 ರೋಲ್ ಪ್ಲೇ ಮಾಡುತ್ತೆ. ಅಡ್ವರ್ಬ್ ಆಗಿನೂ ನಾವು ಅದನ್ನು ಬಳಸಬಹುದು, ಪ್ರಿಪೋಸಿಷನ್ ಆಗಿನೂ ಬಳಸಬಹುದು. ಬಟ್ ಹಿಯರ್ ಇಟ್ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ಅ ಲಿಂಕರ್. ಇಲ್ಲಿ ಅದು ಒಂದು ಅಡಿಷನಲ್ ಲಿಂಕರ್ ಆಗಿ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಸೆಂಟೆನ್ಸ್, he didn't help them nor or neither will she. So it is coordinating conjunction. nor or neither ಅನ್ನೋದು ಇಲ್ಲಿ
ಅಥವಾ neither or nor ಅನ್ನೋದು ಅದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಸೊ ಸಿ ಡಿಂಟ್ ಹೆಲ್ಪ್ ದೆಮ್. ಸೊ ಅವಳು ಅವ್ರಿಗೆ ಯಾವತ್ತೂ ಕೂಡ ಹೆಲ್ಪ್ ಮಾಡಿಲ್ಲ, ಹಾಗೆ ಮುಂದೆನೂ ಕೂಡ ಅವಳು ಹೆಲ್ಪ್ ಮಾಡೋದಿಲ್ಲ. ಸೊ ನಾರ್ ಸಿ ವಿಲ್ ಹೆಲ್ಪ್ ಆರ್ ನಿದರ್ ಸಿ ವಿಲ್ ಹೆಲ್ಪ್, ಅವ್ರು ಯಾವತ್ತೂ ಕೂಡ ಮುಂದೆನೂ ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳುತ್ತೆ. ಸೊ ಇಲ್ಲಿ ನಿದರ್ ಆರ್ ನಾರ್, ಸೊ ನಾರ್ ನಿದರ್ ಅವು ಏನು ಅಂತ ಹೇಳಿದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಆದ್ರೂ ಕೂಡ ಅವು ಇಲ್ಲಿ ಲಿಂಕರ್ ಆಗಿ, ಲಿಂಕಿಂಗ್ ವರ್ಡ್ಸ್ ಆಗಿ, ಕನೆಕ್ಟರ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದೀಸ್ ಡೆಫಿನಿಷನ್ ಅಂಡ್ ಫಂಕ್ಷನ್ ಆಫ್ ಲಿಂಕರ್ಸ್. ಸೊ ಈ ಲಿಂಕರ್ ಬಗ್ಗೆ ಇಷ್ಟು ಬ್ರೀಫ್ ಆಗಿ ನೋಡಿದ್ವಿ. ಸೊ ಬಿಫೋರ್ ಗೋಯಿಂಗ್ ಥ್ರೂ ಅವರ್ ಕನೆಕ್ಟರ್ಸ್ ಆರ್ ಲಿಂಕರ್ಸ್ ವಿ ಹ್ಯಾವ್ ಟು ನೋ ಅಬೌಟ್ ದೇರ್ ಫಂಕ್ಷನ್ಸ್. ಸೊ ನಮಗೆ ಕೊಟ್ಟಿರುವಂತ ಈ ಸೆಕೆಂಡ್ PU ಅಲ್ಲಿ ಕೊಟ್ಟಿರುವಂತ ಲಿಂಕರ್ಸ್ ನ ಕೆಲವು ಫಂಕ್ಷನ್ಸ್ ಗಳಿದೆ. ಆ ಫಂಕ್ಷನ್ಸ್ ಅನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ನಮ್ಗೆ ಈಸಿಯಾಗಿ ಅವುಗಳನ್ನ ಯಾವ ಲಿಂಕರ್ ಅನ್ನ ಯಾವ ರೀತಿಯಾಗಿ ಎಲ್ಲಿ ಬಳಸಬಹುದು ಅಂತೇಳಿ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ನಾವು ಎಲ್ಲಂದ್ರಲ್ಲಿ ಆ್ಯಂಡ್ ಅನ್ನ, ಎಲ್ಲಂದ್ರಲ್ಲಿ ಬಟ್ ಅನ್ನ ನಮ್ಗೆ ಹೇಗ್ ಬೇಕೋ ಹಾಗೆ ವೆನ್ ಆಸ್ ಏನ್ ಬರುತ್ತೆ ಲಿಂಕರ್ಸ್ ಅನ್ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಳಸಲಿಕ್ಕೆ ಬರೋದಿಲ್ಲ. ಹಾಗೆ ಬಳಸಿದ್ರೆ ಅದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅವುಗಳ ಫಂಕ್ಷನ್ ಅನ್ನ, ಸೊ ಅವುಗಳ ಕಾರ್ಯವನ್ನ ನೋಡಿದ್ವಿ ಅಂತ ಹೇಳಿದ್ರೆ there are some certain functions of these linkers and we can go through those functions. ಸೊ ಆ ಫಂಕ್ಷನ್ ಅನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಅವುಗಳನ್ನ ಈಸಿಯಾಗಿ ನಾವು ಬಳಸಬಹುದು. ಸೊ ನಮ್ಮ ವರ್ಕ್ ಬುಕ್ ಅಲ್ಲಿ, ಸೆಕೆಂಡ್ PU ವರ್ಕ್ ಬುಕ್ ಅಲ್ಲಿ ಕೊಟ್ಟಿರುವ ಹಾಗೆ ಇಷ್ಟೊಂದು ಫಂಕ್ಷನ್ಸ್ ಆ ಲಿಂಕರ್ ಗಳ ಬಗ್ಗೆ ಇದೆ. ಮೊದಲನೇ ಫಂಕ್ಷನ್ ಅಡಿಷನ್. ಸೊ ಅಡಿಷನ್ ಅಲ್ಲಿ ಸಾಕಷ್ಟು ವರ್ಡ್ಸ್ ಗಳು ಬರುತ್ತೆ ನಮಗೆ. ಅಡಿಷನ್ ಲಿಂಕರ್ ಇದು ನಿಮ್ಮ ವರ್ಕ್ ಬುಕ್ ಅಲ್ಲೂ ಕೂಡ ಇದೆ. ಅದನ್ನ ನೀವು ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮ್ಗೆ ಡೀಟೇಲ್ ಆಗಿ ಅದು ಗೊತ್ತಾಗುತ್ತೆ. ಸೊ ಅಡಿಷನ್ಗೆ ನಾವು ಆ್ಯಂಡ್ ಬಳಸ್ಬೋದು, ಆಲ್ಸೋ ಬಳಸ್ತೀವಿ, ಬಿಸೈಡ್ಸ್ ಬಳಸ್ತೀವಿ, ಮೋರ್ ಓವರ್ ಬಳಸ್ತೀವಿ, ಆಸ್ ವೆಲ್ ಆಸ್ ಬಳಸ್ತೀವಿ, ಇನ್ ಅಡಿಷನ್ ಟು ಬಳಸ್ತೀವಿ, ಅಂಡ್ ದೆನ್ ಸಚ್ ಆಸ್ ಎಟ್ಸೆಟ್ರಾ. ಸಾಕಷ್ಟು ಅಡಿಷನಲ್ ಲಿಂಕರ್ಸ್ ಅಲ್ಲಿ ಇದಾವೆ. ಬಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಅಡಿಷನಲ್ ಲಿಂಕರ್ಸ್, ಅಡಿಷನಲ್ ಫಂಕ್ಷನ್ ಅನ್ನ ಪ್ಲೇ ಮಾಡುವಂತ ಲಿಂಕರ್ಸ್ ಯಾವುವು ಅಂತ ಹೇಳಿದ್ರೆ ಅಂಡ್, ಆಲ್ಸೋ, ಬಿಸೈಡ್ಸ್, ಮೋರ್ ಓವರ್, as well as, in addition to, and then such as. So these linkers have been given in your workbook. ನಿಮ್ಮ ವರ್ಕ್ಬುಕ್ ಅಲ್ಲಿ ಅವುಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು ನೀವು. ಸೊ ಹಾಗೆ ಎರಡನೇ ಫಂಕ್ಷನ್ ಏನು ಅಂತ ಹೇಳಿದ್ರೆ ಕಾಂಟ್ರಾಸ್ಟ್. ಸೊ ಎರಡನೇ ಫಂಕ್ಷನ್ ಕಾಂಟ್ರಾಸ್ಟ್. ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ these linking words, contrast linking words, they connect or they join two opposite words or two opposite sentences which expresses opposite meanings. ಸೊ ಎರಡು ತದ್ವಿರುದ್ಧವಾಗಿರುವಂತ ಮೀನಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತ ಸೆಂಟೆನ್ಸ್ ಗಳನ್ನ, ಅದು ಎರಡು ತದ್ವಿರುದ್ಧವಾಗಿರುವಂತ ವಿಚಾರಗಳನ್ನ ಜಾಯಿನ್ ಮಾಡ್ಲಿಕ್ಕೆ ನಾವು ಕಾಂಟ್ರಾಸ್ಟಿಂಗ್ ಲಿಂಕರ್ಸ್ ಗಳನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್ ಗಳು ಯಾವುವು ಅಂತೇಳಿ ನೋಡೋದಾದ್ರೆ ದೇರ್ ಆರ್ ಸೋ ಮೆನಿ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್ ಸಚ್ ಆಸ್ ಬಟ್, at, although, however, nevertheless, in spite of, despite, unlike, whereas, even though, though. So these all are contrasting linkers, some of important contrasting linkers. So these linkers, they join two opposite ideas or two opposite statements or clauses. So ಇವುಗಳ ಕೆಲಸ ಏನು ಅಂತ ಹೇಳಿದ್ರೆ ಎರಡು ಅಪೋಸಿಟ್ ಐಡಿಯಾಸು, ಸ್ಟೇಟ್ಮೆಂಟ್ಸು ಅಥವಾ ಕ್ಲಾಸಸ್ ಅನ್ನ ಜಾಯಿನ್ ಮಾಡೋದು. ಸೊ ಹಾಗೆ ನೋಡ್ತಾ ಹೋದ್ರೆ ದೇರ್ ಆರ್ ಟೈಮ್ ಇಂಡಿಕೇಟರ್ಸ್, ಟೈಮ್ ಇಂಡಿಕೇಶನ್ ಲಿಂಕರ್ಸ್, ಹಾಗೆ ರೀಸನ್ ಅಂಡ್ ಕಾಸ್ ಅನ್ನು ಹೇಳುವಂತ ಲಿಂಕರ್ಸ್ ಇದೆ, ಎಫೆಕ್ಟ್ ಅನ್ನ ಹೇಳುವಂತ ಲಿಂಕರ್ಸ್ ಇದೆ, ಪರ್ಪಸ್ ಶೋ ಮಾಡುವಂತ ಲಿಂಕರ್ಸ್ ಇದೆ, ಆರ್ಡರ್ ಅನ್ನ ತೋರಿಸುವಂತ ಲಿಂಕರ್ಸ್ ಇದೆ. ಆರ್ಡರ್ ಅಂತ ಹೇಳಿದ್ರೆ ಫಸ್ಟ್ಲಿ, ಸೆಕೆಂಡ್ಲಿ, ಥರ್ಡ್ಲಿ ಹೀಗೆ ಹೇಳ್ತಾ ಹೋಗ್ತೀವಲ್ಲ, ಲಾಸ್ಟ್ಲಿ, ಇನಿಷಿಯಲಿ, ಇನ್ ದ ಬಿಗಿನಿಂಗ್ ಅಂತ ಹೇಳೋದು ಇದು ಆರ್ಡರ್ ಲಿಂಕರ್ಸ್. ಸೊ ದೆನ್ ಪ್ಲೇಸ್ ಇಂಡಿಕೇಶನ್ ಮಾಡುವಂಥದ್ದು, ದೆನ್ ರಿಸಲ್ಟ್ ಅನ್ನ ತೋರಿಸುವಂತ ಲಿಂಕರ್ಸು, ಕಂಪ್ಯಾರಿಸನ್ಗೆ ಬಳಸುವಂತ ಲಿಂಕರ್ಸು, ಕನ್ಸೆಷನ್ಗೆ ಬಳಸುವಂತ ಲಿಂಕರ್ಸು, conditions linkers and manner linkers. So these are the functions of the linkers. Let us go through these linkers one by one in detail. So ಸ್ವಲ್ಪ ಡೀಟೇಲ್ ಆಗಿ ಮೊದಲನೇ ಒಂದೊಂದು ಲಿಂಕರ್ ಅನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದು ಅಡಿಷನಲ್ ಲಿಂಕರ್ಸ್. ಸೊ ಅಡಿಷನ್ ಲಿಂಕರ್ಸ್ ಇವಾಗಲೇ ನಾನು ಹೇಳಿದ ಹಾಗೆ ಅಡಿಷನ್ ಲಿಂಕರ್ಸ್ ಯಾವ್ಯಾವ ಬರುತ್ತೆ ಅಂತ ಹೇಳಿದ್ರೆ ಅಂಡ್ ಬರುತ್ತೆ, ಆಲ್ಸೋ ಬರುತ್ತೆ, ಬಿಸೈಡ್ಸ್, ಮೋರ್ ಓವರ್, ಆಸ್ ವೆಲ್ ಆಸ್, ಇನ್ ಅಡಿಷನ್ ಟು, ಅಂಡ್ ದೆನ್ ಸಚ್ ಆಸ್. So these all are additional linkers. So their function is to add something that has been already told in the previous or preceding sentence. So ಈ additional linkers function ಏನಪ್ಪಾ ಅಂತ ಹೇಳಿದ್ರೆ
ಸೊ ಇವಾಗ ಮೊದಲನೇ ಸೆಂಟೆನ್ಸ್ ಅಲ್ಲಿ ಏನ್ ಹೇಳಿರುತ್ತೆ ಅದಕ್ಕೆ ಇನ್ನು ಹೆಚ್ಚಿನದನ್ನ ಆಡ್ ಮಾಡ್ತಾ ಹೋಗ್ಬೋದು. ಸೊ ಆ್ಯಂಡ್ ಹೇಳಿದಾಗ ಅದಕ್ಕೆ ಮತ್ತೆ ಆಡ್ ಆಗುತ್ತೆ, ಆಲ್ಸೋ ಹೇಳಿದಾಗ ಆಡ್ ಆಗುತ್ತೆ, ಬಿಸೈಡ್ಸ್ ಹೇಳಿದ್ರೆ, ಮೋರ್ ಓವರ್ ಹೇಳಿದ್ರೆ, ಆಸ್ ವೆಲ್ ಆಸ್ ಹೇಳಿದ್ರೆ, ಇನ್ ಅಡಿಷನ್ ಟು ಹೇಳಿದ್ರೆ, ಅಂಡ್ ದೆನ್ ಸಚ್ ಆಸ್, ಈ ತರ ಹೇಳ್ತಾ ಹೋದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಹಿಂದಿನ ಸೆಂಟೆನ್ಸ್ ಅಲ್ಲಿ ನಾವು ಇವಾಗ ಏನ್ ಹೇಳಿರ್ತೀವಿ ಸೊ ಅದೇ ಮುಂದುವರಿಯುತ್ತೆ. ಸೊ ಅದಕ್ಕೆ ಹೆಚ್ಚಿನದನ್ನ ಆಡ್ ಮಾಡ್ತಾ ಹೋಗೋದೇ ಅಡಿಷನಲ್ ಲಿಂಕರ್ ನ ಫಂಕ್ಷನ್. ಸೊ ಇಲ್ಲಿ ಹೇಳಿರುವ ಹಾಗೆ they join two supporting sentences or two supporting clauses or two supporting words. ಸೊ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎರಡು ಸಪೋರ್ಟಿಂಗ್ ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡುವಂತದ್ದು, ಎರಡು ಸಪೋರ್ಟಿಂಗ್ ವಿಚಾರಗಳನ್ನ ಒಂದಕ್ಕೊಂದು ಸಂಬಂಧ ಇರುವಂತದ್ದು, ಒಂದಕ್ಕೊಂದು ಸಪೋರ್ಟಿವ್ ಆಗಿರುವಂತ ಎರಡು ಸೆಂಟೆನ್ಸಸ್ ಅನ್ನ, ವರ್ಡ್ಸ್ ಅನ್ನ, ಕ್ಲಾಸಸ್ ಅನ್ನ ಜಾಯಿನ್ ಮಾಡುತ್ತೆ. and the latter one adds something more to the sentence preceded by the linker. so next ಬರುವಂತ ಸೆಂಟೆನ್ಸ್, ಸೊ ಅಂದ್ರೆ ಆ ಲಿಂಕರ್ ನಂತರ ಬರುವಂತ ಸೆಂಟೆನ್ಸ್ ಏನ್ ಬರುತ್ತಲ್ಲ, ಸೊ ಅದು ಇವಾಗಲೇ ಹೇಳಿರುವಂತ ಹಿಂದಿನ ಸೆಂಟೆನ್ಸ್ ಅಲ್ಲಿ ಏನ್ ಹೇಳಿರ್ತೀವಿ ಆ ಸೆಂಟೆನ್ಸ್ ಗೆ ಇನ್ನೂ ಹೆಚ್ಚಿನದನ್ನ ಆಡ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಅವು ಲಿಂಕರ್ಸ್ ಯಾವುವು? ಅಂಡ್, ಆಲ್ಸೋ, ಬಿಸೈಡ್ಸ್, ಮೋರ್ ಓವರ್. ಸೊ ಅದು ಲಿಸ್ಟ್ ನಿಮ್ಗೆ ವರ್ಕ್ ಬುಕ್ ಅಲ್ಲಿ ಸಿಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಅಡಿಷನಲ್ ಲಿಂಕರ್ಸ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್, he worked hard and become very successful. so he worked hard, he became successful. ಸೊ ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ, and he became successful. so it is adding to the sentence which has already been told before that linker. ಸೊ ಈ ಲಿಂಕರ್ and linker ಹಿಂದ್ಗಡೆ ಏನ್ ಹೇಳಿದಾರೆ, he worked hard ಅಂತ ಹೇಳಿದೆ. ಸೊ ಅದಕ್ಕೆ ಆಡ್ ಮಾಡೋದು ಏನಂತಂದ್ರೆ he became successful. ಸೊ ಇಲ್ಲಿ ಆಡ್ ಮಾಡ್ತಾ ಹೋಯ್ತು. she is rich as well as happy. so she is rich and in addition to that, ಸೊ ಅವಳು ಶ್ರೀಮಂತಳಾಗಿದ್ದಾಳೆ. ಸೊ ಅದಕ್ಕೆ ಅಡಿಷನ್ ಏನು ಅಂತಂದ್ರೆ she is also happy. ಸೊ ಅದಕ್ಕೆ as well as ಲಿಂಕರ್ ಅನ್ನ, ಅಡಿಷನ್ ಲಿಂಕರ್ ಅನ್ನು ಬಳಸಿದ್ವಿ. ಸೊ ನಾವು ಪಾಠದಲ್ಲಿ ಬರುವಂತ ಎಕ್ಸಾಂಪಲ್ ನೋಡೋದ, in 2 a man would come and try his luck. a man would come and try his luck. so it is regarding this sentence tells us about the gaming house or the gambling business. so a man would come and try his luck. so ಒಬ್ಬ ಮನುಷ್ಯ ಬರ್ತಾನೆ, ಬಂದ್ಬಿಟ್ಟು ಅವನು ಏನ್ ಮಾಡ್ತಾನೆ, ತನ್ನ ಲಕ್ ಅನ್ನ, ತನ್ನ ಅದೃಷ್ಟವನ್ನ ಅಲ್ಲಿ ಪ್ರಯತ್ನ ಮಾಡ್ತಾನೆ. so a man would come and try his luck, then he would risk all he had and lose it. so then it is also adding. so then he would risk all he had and lose it. ಸೊ ಅವನು ತನ್ನಲ್ಲಿ ಇರುವಂತದ್ದು ಎಲ್ಲವನ್ನ ಅಲ್ಲಿ ರಿಸ್ಕ್ ಮಾಡ್ಬಿಟ್ಟು ಕೊನೆಗೆ ಅದನ್ನೆಲ್ಲವನ್ನು ಏನ್ ಮಾಡ್ತಾನೆ, ಕಳ್ಕೊಂಡ್ ಬಿಡ್ತಾನೆ. So the ministers considered the matter and decided to send letters to the neighboring countries. So the ministers, what they did, they considered the matter. So matter of what? The matter of having neither guillotine nor an executioner. So our kade, when they gave death sentence to the criminal, so they neither had a guillotine nor an executioner. So our kade guillotine irlilla, ಎಕ್ಸಿಕ್ಯೂಷನರು ಇರ್ಲಿಲ್ಲ, ಗಲ್ಲಿಗೇರಿಸುವಂತ ವ್ಯಕ್ತಿನೂ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡಿದ್ರು, ದೇ ಕನ್ಸಿಡರ್ ದ ಮ್ಯಾಟರ್ ಅಂಡ್ ಇನ್ ಅಡಿಷನ್ ಟು ದಟ್ ದೇ ಡಿಸೈಡೆಡ್ ಟು ಸೆಂಡ್ ಲೆಟರ್ಸ್ ಟು ದ ನೇಬರಿಂಗ್ ಕಂಟ್ರೀಸ್ ಆಸ್ಕಿಂಗ್ ದಮ್ ವೆದರ್ ದೇ ಕುಡ್ ಸಪ್ಲೈ ದಟ್ ಮಷೀನ್ ಅಂಡ್ ಅನ್ ಎಕ್ಸ್ಪರ್ಟ್. ಸೊ ಅವಾಗ ಏನ್ ಮಾಡ್ತಾರೆ ಮಿನಿಸ್ಟರ್ಸ್, ಅದಕ್ಕೆ ಆಡ್ ಮಾಡಿ ಡಿಸೈಡೆಡ್ ಟು ಸೆಂಡ್ ಲೆಟರ್ಸ್ ಟು ನೇಬರಿಂಗ್ ಕಂಟ್ರೀಸ್. ಸೊ ದ ಮರ್ಡರರ್ ಸೆಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಬಿಸೈಡ್ಸ್ ನೋಡ್ರಿ, ನೆಕ್ಸ್ಟ್ ಅದೇ ಪಾಠದಲ್ಲಿ ಬರುವಂತದ್ದು 2 ಅಲ್ಲಿ ಬರುವಂತದ್ದು, ದ ಮರ್ಡರರ್ ಸೆಡ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಸೊ ಫಸ್ಟ್ ಮೊದಲಿಗೆ ಏನ್ ಹೇಳ್ತಾನೆ ಅವನು, ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ ಅಂತ ಹೇಳ್ತಾನೆ. ಸೊ ಪೀಪಲ್ ಏನ್ ಮಾಡ್ತಾರೆ, ತಾವು ಎಲ್ಲ ನನಗೆ ಬೆನ್ನನ್ನು ತಿರುಗಿಸಿ ಹೋಗ್ತಾರೆ. ಬಿಸೈಡ್ಸ್, ಸೊ ಬಿಸೈಡ್ಸ್ ಅದಕ್ಕೆ ಅಡಿಷನ್ ಆಗಿ he has got out of the way of walking. in addition to that he had got out of the way of walking. ಅದಕ್ಕೆ ಹೊರತಾಗಿ ಸೊ ಮುಂದುವರೆದ್ಬಿಟ್ಟು ನನಗೆ ಕೆಲಸ ಮಾಡೋದು ಕೂಡ ಮರೆತು ಹೋಗಿದೆ, ಕೆಲಸ ಮಾಡುವಂತ ಪ್ರವೃತ್ತಿನೂ ಕೂಡ ನನಗೆ ಇಲ್ಲದೆ ಇರೋದ್ರಿಂದ ಸೊ ನಾನು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲಸ ಮಾಡುವಂತದ್ದನ್ನ ನಾನು ಸಂಪೂರ್ಣವಾಗಿ ಮರೆತು ಹೋಗಿದ್ದೀನಿ ಅಂತ ಹೇಳ್ತಾನೆ. ಸೊ ಬಿಸೈಡ್ಸ್ ಈಸ್ ಫಂಕ್ಷನಿಂಗ್ ಆಸ್ an additional linker here. So next sentence, they had spent 600 francs for the keep of the criminal for a year. They had the Council of Ministers of the Kinglet of Monaco. The Kinglet of Monaco had spent 600 francs for the keep of the criminal.
ಸೊ ಕ್ರಿಮಿನಲ್ ಕೀಪ್ ಮಾಡ್ಲಿಕ್ಕೆ ಪ್ರಿಸನ್ ನಲ್ಲಿ ಇಡ್ಲಿಕ್ಕೆ ಸುಮಾರು 600 ಫ್ರಾಂಕ್ಸ್ ಅನ್ನು ಒಂದು ವರ್ಷಕ್ಕೆ ಅವ್ನು ಬಳಸಿರ್ತಾನೆ, ಎಕ್ಸ್ಪೆಂಡ್ ಮಾಡಿರ್ತಾನೆ, ಸೊ ಸ್ಪೆಂಡ್ ಮಾಡಿರ್ತಾನೆ. ಮೋರ್ ಓವರ್ ಅಗೇನ್ ಇನ್ ಅಡಿಷನ್ ಟು ದಟ್ ದ ಕ್ರಿಮಿನಲ್ ವಾಸ್ ಸ್ಟಿಲ್ ಯಂಗ್ ಅಂಡ್ ಹೆಲ್ದಿ. ಸೊ ಮೋರ್ ಓವರ್ ದ ಕ್ರಿಮಿನಲ್ ವಾಸ್ ಸ್ಟಿಲ್ ಯಂಗ್ ಅಂಡ್ ಹೆಲ್ದಿ. ಸೊ ಅವನು ಇನ್ನೂ ಅಷ್ಟೊಂದು ಹೆಲ್ದಿ ಆಗಿದ್ದ, ಯಂಗ್ ಆಗಿದ್ದ. ಸೊ ಇಟ್ ವುಡ್ ಬಿ ಅಗೇನ್ ಅ ಹ್ಯೂಜ್ ಬರ್ಡನ್ ಆನ್ ದೆಮ್ ಅಂತೇಳಿ ಸೊ ಅವರು ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ದಿಸ್ ವಾಸ್ ಅಬೌಟ್ ಅಡಿಷನಲ್ ಲಿಂಕರ್ಸ್. ಸೊ ಇದು ಅಡಿಷನಲ್ ಲಿಂಕರ್ ಬಗ್ಗೆ ಇದಿಷ್ಟು ಎಕ್ಸಾಂಪಲ್ಸ್ ಆಯ್ತು. ದೆನ್ ಲೆಟ್ ಅಸ್ ಕಂಟಿನ್ಯೂ ಟು ದಿ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್. ಸೊ ನೆಕ್ಸ್ಟ್ ಒನ್ ಬರೋದು ಕಾಂಟ್ರಾಸ್ಟ್ ಹೇಳುವಂಥದ್ದು. ಸೊ ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದ ಹಾಗೆ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್, ದೀಸ್ ಲಿಂಕರ್ಸ್ ದೇ ಜಾಯಿನ್ ಟು ಅಪೋಸಿಟ್ ಐಡಿಯಾಸ್. ಸೊ ಕಾಂಟ್ರಾಸ್ಟಿಂಗ್ ಲಿಂಕರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎರಡು ಅಪೋಸಿಟ್ ಐಡಿಯಾಸ್ ಅನ್ನ ಅಥವಾ ಎರಡು ಅಪೋಸಿಟ್ ಸ್ಟೇಟ್ಮೆಂಟ್ ಅನ್ನ, ಕ್ಲಾಸಸ್ ಅನ್ನ ನಾವು ಜಾಯಿನ್ ಮಾಡುತ್ತೆ. ಸೊ ಎರಡು ಯಾವುದೇ ಅಪೋಸಿಟ್ ಆಗಿರುವಂತ ವಿಚಾರ ಆಗಿರ್ಬೋದು, ಎರಡು ಅಪೋಸಿಟ್ ಸೆಂಟೆನ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು, ವಿಚ್ ಗಿವ್ ಕಾಂಟ್ರಾಡಿಕ್ಟರಿ ಮೀನಿಂಗ್ಸ್ ಟು ಈಚ್ ಅದರ್. ಸೊ ಒಂದು ಇನ್ನೊಂದಕ್ಕೆ ತದ್ವಿರುದ್ಧವಾಗಿರುವಂತದ್ದು. ಒಂದು ಇವಾಗ ಏನ್ ಮೊದಲು ಹೇಳಿರ್ತೀವಲ್ಲ ಆ ಸೆಂಟೆನ್ಸ್ಗೂ ಮತ್ತೆ ಮುಂದೆ ಅದಕ್ಕೆ ಜಾಯಿನ್ ಮಾಡುವಂತ ಸೆಂಟೆನ್ಸ್ಗೂ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ತದ್ವಿರುದ್ಧತೆ ಇರುತ್ತೆ, ವಿರೋಧ ಇರುತ್ತೆ. ಸೊ ಅಂತ ಅಪೋಸಿಟ್ ಮೀನಿಂಗ್ ಕೊಡುವಂತ ಸೆಂಟೆನ್ಸ್ ಅನ್ನ, ಅಪೋಸಿಟ್ ಮೀನಿಂಗ್ ಕೊಡುವಂತ ಐಡಿಯಾಸ್ ಅನ್ನ, ಸ್ಟೇಟ್ಮೆಂಟ್ ಗಳನ್ನ, ಕ್ಲಾಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ನಾವು ಈ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್ ಅನ್ನ ಬಳಸ್ತೀವಿ. ಸೊ ಕಾಂಟ್ರಾಸ್ಟಿಂಗ್ ಲಿಂಕರ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಜಾಯಿನಿಂಗ್ ಟು ಅಪೋಸಿಟ್ ಐಡಿಯಾಸ್. ಸೊ ಇಫ್ ಯು ಗೋ ಥ್ರೂ ದೀಸ್ examples you can easily understand that. So ಅದನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಸೊ ಬಿಫೋರ್ ದಟ್ ವಾಟ್ ಆರ್ ದಿಸ್ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್? ಸೊ ಈ ಕಾಂಟ್ರಾಸ್ಟಿಂಗ್ ಲಿಂಕರ್ಸ್ ಯಾವ್ಯಾವು ಅಂತ ಹೇಳಿ ನೋಡೋದಾದ್ರೆ, ಸೊ ಬಟ್, ಎಟ್, ದೇ ಆರ್ ಆಲ್ ಸಿಮಿಲರ್ ಲಿಂಕರ್ಸ್. ಸೊ ಬಟ್ ಅಂದ್ರು ಒಂದೇ, ಎಟ್ ಅಂದ್ರು ಅದೇ ಮೀನಿಂಗ್ ಅನ್ನು ಕೊಡುತ್ತೆ. ಹೆಚ್ಚಾಗಿ ಅಲ್ಲಿ ಅಂದ್ರೆ ನಾವು ಅದನ್ನ ಅದೇ ಫಂಕ್ಷನ್ಗೆ ಅದನ್ನ ಬಳಸ್ತೀವಿ. ಸೊ ಬಟ್, ಎಟ್, although, however, nevertheless, in spite of, despite, unlike, whereas, even though. So these all are contrasting function ಅನ್ನು ಕೆಲಸ ಮಾಡುವಂತ ಲಿಂಕರ್ಗಳು. ಸೊ ಫಾರ್ ಎಕ್ಸಾಂಪಲ್, ರಾಣಿ ಸ್ಪೀಕ್ಸ್ ಕ್ವಿಕ್ಲಿ ಬಟ್ ಕ್ಲಿಯರ್ಲಿ. Rani speaks quickly. So the first sentence or first idea is of Rani's speaking ability, Rani's speaking quality also. So she speaks quickly. How she speaks? She speaks very quickly. So ಅವಳು ತುಂಬಾ ಸ್ಪೀಡ್ ಆಗಿ, ತುಂಬಾ ಕ್ವಿಕ್ ಆಗಿ ಮಾತನಾಡ್ತಾಳೆ. ಸೊ ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಿಕ್ ಆಗಿ ಮಾತನಾಡುವಂತವ್ರು ತೊದಲ್ತಾ ಇರ್ತಾರೆ. ಸೊ ಅವರ ಮಾತುಗಳಲ್ಲಿ ಕ್ಲಾರಿಟಿ ಇರಲ್ಲ. ಸೊ ದೇ ವಿಲ್ ಬಿ ನಾಟ್ ಹ್ಯಾವಿಂಗ್ ಎನಿ ಕ್ಲಾರಿಟಿ ಇನ್ ದೇರ್ ಸ್ಪೋಕನ್ ವರ್ಡ್ಸ್ ಆರ್ ಸ್ಪೋಕನ್ ಸೆಂಟೆನ್ಸಸ್. ಸೊ ಅವ್ರು ಮಾತನಾಡಿದಂತ ಸೆಂಟೆನ್ಸ್ಗಳಲ್ಲಿ ಕ್ಲಾರಿಟಿ ಇರಲ್ಲ. ಬಟ್ ಸಿ ಸ್ಪೀಕ್ಸ್ ಕ್ಲಿಯರ್ಲಿ, ಅದಕ್ಕೆ ತದ್ವಿರುದ್ಧವಾಗಿ. ಸೊ ಇಲ್ಲಿ ನೋಡ್ರಿ, ರಾಣಿ ಸ್ಪೀಕ್ಸ್ ಕ್ವಿಕ್ಲಿ, ಅವಳು ಅತಿ ಕ್ವಿಕ್ ಆಗಿ ಮಾತನಾಡ್ತಾಳೆ. ಕ್ವಿಕ್ ಆಗಿ ಮಾತನಾಡಿದ್ರು ಕೂಡ ಕ್ಲಿಯರ್ ಆಗಿ ಮಾತನಾಡ್ತಾಳೆ. ರಾಣಿ ಸ್ಪೀಕ್ಸ್ ಕ್ವಿಕ್ಲಿ ಬಟ್ ಕ್ಲಿಯರ್ಲಿ. ಸೊ ಅದಕ್ಕೆ ವಿರುದ್ಧವಾಗಿ, ಅಂದ್ರೆ ಕ್ವಿಕ್ ಆಗಿ ಮಾತನಾಡುವಂತವ್ರು ತೊದಲ್ತಾರೆ ಅಥವಾ ಅವರಲ್ಲಿ ಸ್ಪಷ್ಟತೆ ಇರಲ್ಲ, ಕ್ಲಾರಿಟಿ ಇರಲ್ಲ. ಸೊ ಹಾಗಾಗಿ ಇವಳದು ಏನಪ್ಪಾ ರಾಣಿದು ಅಂತ ಹೇಳಿದ್ರೆ, ಅವಳು ಕ್ವಿಕ್ ಆಗಿ ಸ್ಪೀಕ್ ಮಾಡಿದ್ರು ಕೂಡ, ಆದ್ರೂ ಕೂಡ ಏನಾಗಿದೆ, ಸಿ ಸ್ಪೀಕಿಂಗ್ ಕ್ಲಿಯರ್ಲಿ, ಅವಳ ಮಾತಲ್ಲಿ ಕ್ಲಾರಿಟಿ ಇದೆ. ದಟ್ ಈಸ್ ವೈ ವಿ ಆರ್ ಯೂಸಿಂಗ್ ದಿ ಲಿಂಕರ್ ಬಟ್. ಸೊ ಹಿಯರ್ ವಿ ಕ್ಯಾನ್ ಆಲ್ಸೋ ಯೂಸ್ ಎಟ್, ಆಲ್ದೋ, ಹವೆವರ್. ಸೊ ಇವನ್ಗಳನ್ನು ಕೂಡ ಬಳಸಬಹುದು ನಾವು ಇಲ್ಲಿ. ಸೊ ಅದು ಕೂಡ ಅಲ್ಲಿ ವರ್ಕ್ ಆಗುತ್ತೆ. ರಾಣಿ ಸ್ಪೀಕ್ಸ್ ಕ್ವಿಕ್ಲಿ, ಆಲ್ದೋ ಸಿ ಸ್ಪೀಕ್ಸ್ ಕ್ಲಿಯರ್ಲಿ ಅಂತಾನು ಹೇಳ್ಬೋದು. ರಾಣಿ ಸ್ಪೀಕ್ಸ್ ಕ್ವಿಕ್ಲಿ ಎಟ್ ಸಿ ಸ್ಪೀಕ್ಸ್ ಕ್ಲಿಯರ್ಲಿ ಅಂತಾನು ಹೇಳ್ಬೋದು. ಸೊ ದೇ ಆಲ್ಸೋ ಫಂಕ್ಷನ್ ದಿ ಸೇಮ್ ವರ್ಕ್. ಸೊ ಅವು ಅದೇ ತರನಾಗಿ ವರ್ಕ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ, ರಾಜು ಈಸ್ ಪುವರ್. ಸೊ ರಾಜು ಈಸ್ ಪುವರ್, however, or we can also use nevertheless, or yet, or even though he is happy. So sometimes ಏನಾಗುತ್ತೆ, whenever there will be poor person. So poor person ಇದ್ದಾಗ ಏನಾಗುತ್ತೆ, because of their plight, because of their problems, they wouldn't be happy. So poor person ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿರುವಂತ ಸಮಸ್ಯೆಗಳ ಪರಿಣಾಮವಾಗಿ ಅವ್ರಿಗೆ ಹ್ಯಾಪಿನೆಸ್ ಅನ್ನೋದು
ಇರೋದಿಲ್ಲ ಕೆಲವು ಸರ್ತಿ. ಇನ್ ಸಮ್ ಕಂಡೀಷನ್ಸ್ ದೇ ವುಡಂಟ್ ಬಿ ಹ್ಯಾಪಿ. ಸೊ ಅವ್ರಿಗೆ ಹ್ಯಾಪಿನೆಸ್ ಇರೋದಿಲ್ಲ, ತುಂಬಾ ಖುಷಿಯಾಗಿ ಇರಲ್ಲ. ಬಟ್ ಇಲ್ಲಿ ರಾಜನ್ ಕೇಸಲ್ಲಿ ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, he is poor at he is happy, or he is poor however he is happy, although he is happy, even though he is happy, poor ಆಗಿದ್ರು ಕೂಡ ಅವನು ಖುಷಿಯಾಗಿದ್ದಾನೆ. ಸೊ he never bothers about his problems. ಸೊ that is contrasting ಐಡಿಯಾ. ಸೊ ಪೂರ್ ಆಗಿದ್ದವನು ಹೆಚ್ಚಾಗಿ ಯಾವಾಗ್ಲೂ ಖುಷಿಯಾಗಿರಲ್ಲ ಅಂತೇಳಿ ನಂಬಿಕೆ. ಬಟ್ ಇಲ್ಲಿ ಅವ್ನು ಪೂರ್ ಆಗಿದ್ರು ಕೂಡ ಅಷ್ಟು ಖುಷಿಯಾಗಿದ್ದಾನೆ. ಸೊ ದಟ್ ಈಸ್ ಕಾಂಟ್ರಾಸ್ಟಿಂಗ್. So these all express contrasting ideas. However, nevertheless, yet, even though. So next sentence. Although Hari works hard, he has some free time to enjoy himself. So next sentence, notary. Although Hari works hard. So yes, we all know that hard workers, they will be busy. They will be having busy schedule. So hard workers, ನಾವು ಕೇಳಿದಂಗೆ hard workers ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ್ಲೂ ಬ್ಯುಸಿ ಶೆಡ್ಯೂಲ್ ನಲ್ಲೇ ಇರ್ತಾರೆ, ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ. So they never get free time to enjoy themselves. So as we have read about hard workers. So hard workers ಬಗ್ಗೆ ನಾವು ಕೇಳ್ಪಟ್ಟಿರುವ ಹಾಗೆ, ತಿಳ್ಕೊಂಡಿರುವ ಹಾಗೆ, ಸೊ ಅವ್ರಿಗೆ ಯಾವತ್ತೂ ಕೂಡ ಫ್ರೀ ಟೈಮ್ ಅನ್ನೋದು ಇರೋದಿಲ್ಲ. they never enjoy themselves ಅಂತೇಳಿ ನಾವು ಕೇಳ್ಪಟ್ಟಿರ್ತೀವಿ. ಬಟ್ ಹಿಯರ್ ಇನ್ ದಿ ಕೇಸ್ ಆಫ್ ಹರಿ, although ಹರಿ ವರ್ಕ್ಸ್ ಹಾರ್ಡ್, ಅವನು ಹರಿ ಏನ್ ಮಾಡ್ತಾನೆ, ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ he gets free time to enjoy himself. So he has some free time to enjoy himself. ತಾನು ಎಂಜಾಯ್ ಮಾಡ್ಲಿಕ್ಕೆ, ತನ್ನ ಜೀವನವನ್ನು ಎಂಜಾಯ್ ಮಾಡ್ಲಿಕ್ಕೆ ಅವನಿಗೆ ಫ್ರೀ ಟೈಮ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ, ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಫ್ರೀ ಟೈಮ್ he is always busy. So ನೋಡಿ, ಡಿಸ್ಪೈಟ್ ಆಫ್, ಸೊ ಡಿಸ್ಪೈಟ್ ಆಫ್ ಆರ್ ಇನ್ಸ್ಟೆಡ್ ಆಫ್, ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಫ್ರೀ ಟೈಮ್, ಅವನಿಗೆ ಸಾಕಷ್ಟು ಫ್ರೀ ಟೈಮ್ ಇದ್ರೂ ಕೂಡ he is always busy. So on contrary to that, ಸೊ ಅದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ಅವನು ಯಾವಾಗ್ಲೂ ಕೂಡ ಬ್ಯುಸಿನೇ ಇರ್ತಾನೆ. ಅವ್ನು ಸಾಕಷ್ಟು ಫ್ರೀ ಟೈಮ್ ಇರುತ್ತೆ, ಆದ್ರೂ ಕೂಡ ಅವನು ಯಾವಾಗ್ಲೂ ಬ್ಯುಸಿ ಆಗಿರ್ತಾನೆ. ಸೊ ಡಿಸ್ಪೈಟ್ ಆಫ್. ಸೊ ನೆಕ್ಸ್ಟ್ ಒನ್ ಈಸ್ ಅನ್ಲೈಕ್. ನಿಮ್ಮ ಸನ್ನಿ ಮಾರ್ನಿಂಗ್ ದಲ್ಲಿ ಬಂದು ನೋಡ್ರಿ, ಅನ್ಲೈಕ್ ಡೊನಾಲೋರಾ, ಡಾನ್ ಗಾಂಜಲೋ ವಾಸ್ ಇಂಪೇಷಂಟ್. ಅನ್ಲೈಕ್ ಡೊನಾಲೋರಾ, ಡಾನ್ ಗಾಂಜಲೋ ವಾಸ್ ಇಂಪೇಷಂಟ್. ದಟ್ ಮೀನ್ಸ್ ಅನ್ಲೈಕ್ ಅಂತ ಹೇಳಿದ್ರೆ he was not like that ಅಂತೇಳಿ. ಸೊ she was not like Don Gangelo was not like Donalora. So they were having contrasting nature or contrasting ideas, contrasting qualities. So Donalora was patient and Don Gangelo was impatient. So unlike Donalora, so Donalora was patient. So unlike her, Don Gangelo was impatient. He was not a patient. Donalora was patient, but Don Gangelo was impatient. That is why we are using unlike here. ಅನ್ಲೈಕ್ ಡೊನಾಲೋರಾ ಅಂತ ಹೇಳಿದ್ರೆ, ಡಾನ್ ಗಾಂಜಲೋ ಡೊನಾಲೋರನ್ ತರ ಇರ್ಲಿಲ್ಲ, ಬದಲಾಗಿ ಅವನು ಇಂಪೇಷಂಟ್ ಆಗಿದ್ದ. ದಟ್ ಮೀನ್ಸ್ ಡೊನಾಲೋರಾ ವಾಸ್ ವೆರಿ ಪೇಷಂಟ್. ಡೊನಾಲೋರನ್ಗೆ ಸಾಕಷ್ಟು ತಾಳ್ಮೆ ಇತ್ತು, ಬಟ್ ಡಾನ್ ಗಾಂಜಲೋನ್ಗೆ ತಾಳ್ಮೆ ಇರ್ಲಿಲ್ಲ. ಹಾಗಾಗಿ ಡಾನ್ ಗಾಂಜಲೋ ಡೊನಾಲೋರಾ ತರ ಇಲ್ಲ ಅಂತೇಳಿ ಹೇಳುತ್ತೆ ಆ ಸೆಂಟೆನ್ಸ್. ಅನ್ಲೈಕ್ ಅಂತ ಹೇಳಿದ್ರೆ ಕಾಂಟ್ರಾಸ್ಟಿಂಗ್ ನೇಚರ್ ಅನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ದೇರ್ ವಾಸ್ ಅ ಸ್ಮಾಲ್ ಲಾಕಪ್ for temporary use, but there was no strong prison fit for it. ನೋಡ್ರಿ, ಇಲ್ಲಿ ಎರಡು ಲಿಂಕರ್ ಬರುತ್ತೆ ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ. there was a small lockup for temporary use, but there was no strong prison fit for it. Fit for it means fit for punishing the criminal or keeping him permanently in that jail. So ಕ್ರಿಮಿನಲ್ ಅನ್ನ ಜೈಲಲ್ಲಿ ಪರ್ಮನೆಂಟ್ ಆಗಿ ಇಡ್ಲಿಕ್ಕೆ ಸೊ ಅಲ್ಲಿ ಏನು ಪರ್ಮನೆಂಟ್ ಆಗಿರುವಂತ, ಫಿಟ್ ಆಗಿರುವಂತ, ಅದಕ್ಕೆ ತಕ್ಕನಾದಂತ ಇದು ಯಾವುದು ಇಂಪ್ರೆಷನ್ ಜೈಲ್ ಇರ್ಲಿಲ್ಲ. ಬದಲಾಗಿ ದೇರ್ ವಾಸ್ ಅ ಟೆಂಪರರಿ ಲಾಕಪ್, ಅಲ್ಲಿ ಒಂದು ಸಣ್ಣದು ಟೆಂಪರರಿ ಲಾಕಪ್ ಇತ್ತು. ಸೊ ದೇರ್ ವಾಸ್ ಅ ಟೆಂಪರರಿ ಲಾಕಪ್ which is used for temporary use, but there was no strong prison fit for it. ಸೊ ಅದು ಮುಂದುವರೆದ್ಬಿಟ್ಟು, however they managed to find a place. However they managed to find a place. ಇದನ್ನೆಲ್ಲವನ್ನು ಹೊರತುಪಡಿಸಿ ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು, there were so many drawbacks. There was no strong prison, there was only a temporary lockup, small lockup. So however they managed to find a place. ಸೊ ಇದನ್ನೆಲ್ಲವನ್ನು ಮೀರಿ ಅವ್ರು ಏನ್ ಮಾಡ್ತಾರೆ, ಒಂದು ಅದಕ್ಕೆ ಸೂಟ್ ಆಗುವಂತ ಪ್ಲೇಸ್ ಅನ್ನ ಹುಡುಕ್ತಾರೆ. ಸೊ ದೀಸ್ ಟು ಆರ್ however as well as but are also contrasting linkers. So then Republican French government has no proper respect for the king. The Republican
French government has no proper respect for king, but the king of Italy was a brother monarch. So these two, but he is expressing the contrasting nature of the French government and that of the king of Italy. ಸೊ ಎರಡು ಸಮಾನಾಂತರವಾಗಿರಲಿಲ್ಲ. ಫ್ರೆಂಚ್ ಗವರ್ಮೆಂಟ್ ಬೇರೆ ಆಗಿತ್ತು, ಯಾಕಂತ ಹೇಳಿದ್ರೆ ಅದು ರಿಪಬ್ಲಿಕನ್ ಗವರ್ಮೆಂಟ್ ಆಗಿತ್ತು. ಇನ್ ಫ್ರಾನ್ಸ್ ದೇರ್ ವಾಸ್ ದಿ ರಿಪಬ್ಲಿಕನ್ ಗವರ್ಮೆಂಟ್ ಇನ್ ಎಕ್ಸಿಸ್ಟೆನ್ಸ್. ಸೊ ಫ್ರಾನ್ಸ್ ಅಲ್ಲಿ ರಿಪಬ್ಲಿಕನ್ ಗವರ್ಮೆಂಟ್ ಇತ್ತು, ಬಟ್ ಇಟಲಿಯಲ್ಲಿ ಮೊನಾರ್ಕಿ ಇತ್ತು. ಸೊ ಅಲ್ಲಿ ಕಿಂಗ್ ಆಡಳಿತ ಮಾಡ್ತಾ ಇದ್ದ. ಸೊ ಆ ಎರಡರ ತದ್ವಿರುದ್ಧವಾಗಿರುವಂತ ನೇಚರ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಟ್ ಅನ್ನ ಯೂಸ್ ಮಾಡಿರೋದು. So the Republican French government has no proper respect for the king of Monaco, or kinglet of Monaco. Monaco kinglet ಗೆ ಫ್ರೆಂಚ್ ಗವರ್ಮೆಂಟ್ ನಲ್ಲಿರುವಂತ ರಿಪಬ್ಲಿಕನ್ಸ್ ಯಾವುದೇ ತರನಾದಂತ ರೆಸ್ಪೆಕ್ಟ್ ಅನ್ನ ಕೊಡಲಿಲ್ಲ. ಸೊ ಅದಕ್ಕೆ ತದ್ವಿರುದ್ಧವಾಗಿ ದ ಕಿಂಗ್ ಆಫ್ ಇಟಲಿ ವಾಸ್ ಅ ಬ್ರದರ್ ಮೊನಾರ್ಕ್. ಸೊ ಅಲ್ಲಿನೂ ಕೂಡ ಮೊನಾರ್ಕಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಇಟಲಿನಲ್ಲಿನೂ ಕೂಡ ಮೊನಾರ್ಕಿ ಇತ್ತು, ಅಂದ್ರೆ ಇಟಲಿನಲ್ಲಿನೂ ಕೂಡ ರಾಜಪ್ರಭುತ್ವ ಇರೋದ್ರಿಂದ ಸೊ ಹಿ ಮೈಟ್ ಬಿ ಇಂಡ್ಯೂಸ್ ಟು ಡೂ ದಟ್ ಇನ್ ಅ ಚೀಪರ್ ವೇ ಅಂತೇಳಿ ಅವರು ತಿಳ್ಕೊಳ್ತಾರೆ. ಸೊ ಅವನು ಅದನ್ನ ಚೀಪ್ ಆಗಿ ಇನ್ನು ಕಡಿಮೆ ಬೆಲೆಗೆ ನಮಗೆ ಮಷೀನ್ ಅನ್ನ ಎಕ್ಸ್ಪರ್ಟ್ ಅನ್ನ ಕಳಿಸ್ತಾನೆ ಅಂತೇಳಿ. ಸೊ ಟು ಎಕ್ಸ್ಪ್ರೆಸ್ ದೀಸ್ ಟು ಕಾಂಟ್ರಾಸ್ಟಿಂಗ್ nature, we are using but here. So next one, the owner's wife felt like going away. The owner's wife felt like going away, considering all of this is none of my concern. So by saying all of this is none of my concern, so owner's wife ಯಾವಾಗ ಈ ಗಾರ್ಡ್ನರ್ ಓಲ್ಡ್ ಮ್ಯಾನ್ ತನ್ನ ಸ್ಟೋರಿಯನ್ನ ಅವಳಿಗೆ ಹೇಳಿಕೆ ಸ್ಟಾರ್ಟ್ ಮಾಡ್ತಾನೆ, ಅವ್ನ ಕಥೆಯನ್ನು ಹೇಳಿಕ್ ಸ್ಟಾರ್ಟ್ ಮಾಡೋದ್ಗೆ ಓನರ್ಸ್ ವೈಫ್ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ನನ್ಗೆ ಸಂಬಂಧಿಸಿದ್ದೇ ಅಲ್ಲ, ನನ್ನ ಸಂಬಂಧ ಇಲ್ಲದ ಏನೋ ಹೇಳ್ತಾ ಇದ್ದಾನೆ ಇವನು ಅನ್ಕೊಂಡು ಅಲ್ಲಿಂದ ಎದ್ದು ಹೋಗ್ಬೇಕು ಅನ್ಸುತ್ತೆ ಅವಳಿಗೆ. ಎದ್ದು ಹೋಗ್ಬೇಕು ಅನ್ಸುತ್ತೆ. However, unwilling to hurt him, she sat there. But ಅವಳಿಗೆ ಅಲ್ಲಿಂದ ಅವನಿಗೆ ಹರ್ಟ್ ಮಾಡ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಅವನಿಗೆ ಹರ್ಟ್ ಮಾಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಸೊ ಅವನಿಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಅಲ್ಲೇ ಕೂತ್ಲು. ಸೊ ಅಗೇನ್ ದೀಸ್ ಟು ಆರ್ ಕಾಂಟ್ರಾಸ್ಟಿಂಗ್ ಐಡಿಯಾಸ್. ಸೊ ಫಸ್ಟ್ ಒನ್ ಈಸ್ ದ ಓನರ್ಸ್ ವೈಫ್ ಫೆಲ್ಟ್ ಲೈಕ್ ಗೋಯಿಂಗ್. ಸೊ ಸೆಕೆಂಡ್ ಒನ್ ಈಸ್ ಶಿ ವಾಸ್ ಅನ್ವಿಲ್ಲಿಂಗ್ ಟು ಹರ್ಟ್ ಹಿಮ್, ಶಿ ಸ್ಯಾಟ್ ದೇರ್. ಸೊ ಅವಳು ಹೋಗ್ಬೇಕು ಅನ್ಸುತ್ತೆ ಬಟ್ ಹೋಗ್ಲಿಲ್ಲ. ಸೊ ಇಲ್ಲಿ ಹವೆವರ್ ಬಳಸ್ಬೋದು, ಬಟ್ ಕೂಡ ಬಳಸಬಹುದು. ಬಟ್ she was unwilling to hurt him as she sat there. So the owner's wife felt like going away. However, she was unwilling to hurt him. She sat there or continued to sit there quietly ಅಂತೇಳಿ however ಅಂತೇಳಿ ಟೆಕ್ಸ್ಟ್ ಅಲ್ಲಿನೇ ಇರುವಂತ ಲಿಂಕರ್ ಇದು. ಸೊ ನೆಕ್ಸ್ಟ್ ಒನ್, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಬಸವಯ್ಯ shrunk in humiliation. ಬಸವಯ್ಯ shrunk in humiliation. ಸೊ ಅವಮಾನ ತಾಳದೆ ಬಸವಯ್ಯ ಅಲ್ಲೇ ಕುಗ್ಗಿ ಹೋಗ್ಬಿಡ್ತಾನೆ. ಸೊ ಅದಕ್ಕೆ ತದ್ವಿರುದ್ಧವಾದಂತ ನೇಚರ್ ಏನು ಅಂತ ಹೇಳಿದ್ರೆ, nevertheless he started acquiring material wealth. So nevertheless means in spite of or despite of, ಅದನ್ನ ಹೊರತಾಗಿಯೂ, ಅದನ್ನ ಮೀರಿ ಅಂತ ಹೇಳಿ ಹೇಳ್ತೀವಲ್ಲ, ಅದನ್ನ ಮೀರಿ, ಅದನ್ನ ಹೊರತಾಗಿ, ಅದರ ಹೊರತಾಗಿಯೂ, ಆದಾಗ್ಯೂ ಅಂತ ಹೇಳ್ತೀವಲ್ಲ, ಸೊ ಆ ತರ. ಸೊ ಆನ್ ದಿ ಒನ್ ಸೈಡ್ ಈ shrunk in humiliation, ಅವಮಾನ ತಾಳ್ಕೊಳ್ಳಿಕ್ ಆಗದೆ, ಯಾರು ತಮ್ಮಣ್ಣನಿಗೆ ಆಗ್ತಾ ಇರುವಂತ ನೇಮು, ಫೇಮ್, ಅವನಿಗೆ ಸಿಗ್ತಾ ಇರುವಂತ ಪ್ರಸಿದ್ಧಿಯನ್ನ ನೋಡಿ ಅದನ್ನ ಕಂಡು ಇವನ್ಗೆ ಅವಮಾನವನ್ನು ತಾಳ್ಕೊಳ್ಳಿಕ್ ಆಗಲ್ಲ. ಅದು ಒಂದಾದ್ರೆ, ಎರಡನೇದೇನು ಅಂತ ಹೇಳಿದ್ರೆ, ತಾನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಲಿಕ್ಕೆ, ತನ್ನ ಮನೆ ತುಂಬಾ ಮಟೀರಿಯಲಿಸ್ಟಿಕ್ ವೆಲ್ತ್ ಅನ್ನ, ಸೊ ಭೌತಿಕವಾಗಿರುವಂತ ಶ್ರೀಮಂತಿಕೆ ವಸ್ತುಗಳನ್ನ ತಂದು ಇನ್ನೂ ಹೆಚ್ಚು ಅವುಗಳನ್ನ ಪೊಸೆಸ್ ಮಾಡ್ಲಿಕ್ಕೆ, ಅವುಗಳನ್ನ ಅಕ್ವೈರ್ ಮಾಡ್ತಾನೆ ಹೋಗ್ತಾನೆ. ಸೊ ಇದು ಕಾಂಟ್ರಾಸ್ಟಿಂಗ್ ಇಮೇಜ್. ಸೊ ಅದಕ್ಕೆ ಅಲ್ಲಿ ನೆವರ್ದಲೆಸ್, ಇನ್ಸ್ಪೈಟ್ ಆಫ್ ಹೀಸ್ ಹ್ಯುಮಿಲಿಯೇಷನ್. ಸೊ ಅವಮಾನ ಇದ್ರೂ ಕೂಡ ಅದನ್ನು ಹೊರತುಪಡಿಸಿ, ಅದನ್ನು ಮೀರಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸ್ಟಾರ್ಟೆಡ್ ಅಕ್ವೈರಿಂಗ್ ಮಟೀರಿಯಲ್ ವೆಲ್ತ್.